ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಬನ್ನಿ, ಬೆಳಗಿನ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಏನಪ್ಪ ಅಂದರೆ ನಮ್ಮ ಮಾವ ಸಬ್ಬಕ್ಕಿ ಸೊಪ್ಪು ತಗೊಂಬಂದಿದ್ರು. ಆಮೇಲೆ ನಮ್ಮ ಮಾವನ ಫ್ರೆಂಡ್ ಒಬ್ಬರು ಹೆಸರು ಬಿಡ್ತಾರೆ, ಅವ್ರ ತೋಟದಲ್ಲಿ ಸೊಪ್ಪು ಹಾಕಿದ್ದಾರಂತೆ. ಅವರು ಒಂದು ಕಟ್ಟು ತಂದು ಕೊಟ್ಟಿದ್ರು. ನಾನು ಸ್ವಲ್ಪ ಒಡೆಗೆ ಹಾಕಿ ಇನ್ನೊಂದು ಸ್ವಲ್ಪ ಹಾಗೆ ಮಡಗಿದ್ದೆ. ಅದನ್ನು ರಾತ್ರಿ ಸೋಸಿಟ್ಟಿದ್ದೆ. ಸೋಸಿ ಎಲ್ಲ ಕುಯ್ದು ನಮ್ಮ ಮನೆಯವ್ರು ಸೋಸ್ತಾಯಿದ್ರು. ಆಮೇಲೆ ನಾನು ಸ್ವಲ್ಪ ವಡೆ ಪಾಯಸ ಎಲ್ಲ ಮಾಡ್ತಿದ್ದೆ. ಸೋಸಿಟ್ಟರು. ಆಮೇಲೆ ನಾನು ಕುಯ್ದುಬಿಟ್ಟು ಒಂದು ಬಕೆಟ್ಗೆ ಹಾಕಿ ಮಡಗಿದ್ದೆ. ಬೆಳಗ್ಗೆ ಎದ್ದು ಅದನ್ನೇ ಸಬ್ಬಕ್ಕಿ ಸೊಪ್ಪಿನ ಬಸ್ಸಾರು ಮಾಡಿಟ್ಟು, ಆಮೇಲೆ ನನ್ನ ಮಗ ಸ್ಕೂಲ್ಗೆ ಹೋಗಲ್ಲ, ನನಗೆ ಯಾಕೋ ತಲೆ ಸುತ್ತದೆ ಅಂತ ಹೇಳ್ತಿದ್ದೆ. ಇವತ್ತೂ ಹೋಗಪ್ಪ, ನೆನ್ನೆಲ್ಲ ಬೈಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಅಕಸ್ಮಾತ್ ಜಾಸ್ತಿ ಆದರೆ ಅವರು ಮನೆಗೆ ಕಳಿಸ್ತಾರೆ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ಆಮೇಲೆ ಸರಿ ಅಂದ್ಬಿಟ್ಟು ನನ್ನ ಮಗಳು ಯಾಕೋ ಹೋಗಿರಲಿಲ್ಲ. ಆಮೇಲೆ ಅವಳನ್ನೇ ಕರ್ಕೊಂಡೋಗಿ ರೇಷನ್ ಅಂಗಡಿ ತಗ ಬಿಟ್ಟೆ. ನಿಂತ್ಕೋ, ಇಲ್ಲಿ ಜನ ಜಾಸ್ತಿ ಫ್ರೆಂಡ್ಸ್. ನಮ್ಮೂರಲ್ಲಿ ರೇಷನ್ ತರೋಕ್ಕಾಗಲ್ಲ. ರೇಷನ್ ತರಬೇಕಂದ್ರೆ ಒಂದು ದಿನ ಎಲ್ಲ ಕೆಲಸ ಬಿಟ್ಟು ನಾವು ಹೋಗಿ ರೇಷನ್ಗೆ ನಿಂತ್ಕೊಬೇಕು. ಅದಕ್ಕೆ ಹೋಗಿ ಕರ್ಕೊಂಡೋಗಿ ನಿಲ್ಲಿಸಿದ್ದೆ. ಇಲ್ಲೇ ನಿಂತ್ಕೊ, ಬರ್ತೀನಿ, ಒಂದೆರಡು ಪಾತ್ರೆ ಅವೆ ತೊಳೆದ್ಬಿಟ್ಟು ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ಬಂದು ಆಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ನಮ್ಮ ಮಾವಂಗೆ ಏನಂದರೆ ರಾತ್ರಿ ಪಾಯಸ ವಡೆ ಮಾಡಿದ್ನಲ್ಲ, ಅದನ್ನೇ ಕೊಟ್ಟೆ. ಅದನ್ನೇ ತಿಂದರು. ಎಲ್ಲೋ ಹೋಗಿದ್ರು ಅವರು. ಆಮೇಲೆ ಎಲ್ಲ ಹೋಗಿದ್ರೆ ಇನ್ನೇನು ಅಂತ ಹೇಳ್ಬಿಟ್ಟು ಪಾತ್ರೆ ತೊಳಿತಿದ್ದೆ. ಅಷ್ಟೊತ್ತಿಗೆ ಫೋನ್ ಮಾಡಿಸಿದ್ಲು. ಫೋನ್ ಮಾಡಿಸಿದ್ರೆ ಇನ್ನೇನು ತರೋಣ ಅಂತ ಹೇಳ್ಬಿಟ್ಟು ಹೋದೆ. ಬೇಗನೆ ಸಿಕ್ತು ನಮಗೆ ರೇಷನ್ ಇವತ್ತು. ಆಮೇಲೆ ಹೋಗಿ ತಗೊಂಡು ಬಂದಾದಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ, ನಮ್ಮ ಮನೆಗೆ ಬೆಳಗ್ಗೆನೇ ಏನು ಕೆಲಸ ಮಾಡೋದಂದರೆ ನೋಡಿ, ತೆನೆನ ಯಾಕಂದರೆ ನಾಳೆ ಮಿಷಿನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು, ಯಾಕಂದರೆ ತಗೊಂಡೋಗಿ ಹಂಗೆ ಇಕ್ಕಿದ್ರು ಫ್ರೆಂಡ್ಸ್. ಹಂಗೆ ಇಕ್ಕಿದ್ರೆ ಎಲ್ಲ ಒಂಥರ ತನುವು ಬಂದಂಗೆ ಆಗ್ಬಿಟ್ಟಿರುತ್ತೆ. ಒಂದಿನ ಒಣಗಾಕಿ ಮಿಷಿನಿಗೆ ಕೊಟ್ಟರೆ ಚೆನ್ನಾಗಿ ಬರುತ್ತೆ ರಾಗಿ ಅಂತ ಹೇಳಿದೆ ನಮ್ಮ ಮಾವಂಗೆ. ಹಾಗೆ ಕೊಟ್ಬಿಡೋಣ ಅಂತ ಹೇಳಿದ್ರು. ಇಲ್ಲ ಬೇಡ, ಒಂದು ದಿವಸ ಒಣಗಿಸ್ಕೊಡೋಣ ಅಂತ ನಾನು ಹೇಳಿದೆ. ಆಮೇಲೆ ತಗೊಂಬಂದು ಹಾಕಿದ್ರು. ನಮ್ಮ ಮನೆಯವರು ಅಳ್ದಿರಲಿಲ್ಲ, ಹಂಗೆ ಉಯ್ದಿದ್ರು. ನಾನು ಬೆಳಗ್ಗೆ ಅಳ್ಬಿಟ್ಟು ಹೋಗಿ ರೇಷನ್ ತಗೊಂಬಂದು ಏನು ಮಾಡೋದು ಅಂದ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗ ಬಂದ. ಯಾಕೋ ಸ್ವಲ್ಪ ಸಪ್ಪಗಿದ್ದಾನೆ, ಬೆಳಗಿಂದ ಮಲಗೇ ಇದ್ದಾನೆ, ಎದ್ದೇ ಇಲ್ಲ. ಯಾಕೋ ಒಂದು ಸ್ವಲ್ಪ ತಲೆ ಸುತ್ತದೆ, ಹುಷಾರಿಲ್ಲ, ಜ್ವರ ಬಂದವೆ ಅಂತ ಹೇಳ್ತಾವನೆ. ಬಾಯಲ್ಲಿ ಚೀಲ ಹಿಡ್ಕೊ, ತೆನೆ ಎಳ್ಚೀಲ ತುಂಬಿ ಇಟ್ಟಿದ್ದೀನಿ, ಇಲ್ಲಿರೋವೆಲ್ಲ ತುಂಬಿಡು ಅಂತ ಹೇಳಿದ್ರು ನಮ್ಮ ಮಾವ. ಅದಕ್ಕೆ ತುಂಬಿಡೋಣ ಅಂತ ಹೇಳ್ಬಿಟ್ಟು ತುಂಬೋಣ ಅಂತ ಹೇಳ್ಬಿಟ್ಟು ಬಂದೆ. ಬೆಳಗಿಂದ ಏನು ಕೆಲಸ ಮಾಡಲಿಲ್ಲ ಇವತ್ತು. ಆಮೇಲೆ ಮ್ಯಾಕಿಗೆಲ್ಲ ನೀರಿಕ್ಕಿ ಮೇವೆಲ್ಲ ಕಟ್ಟಿ ಇಲ್ಲಿ. ಆಮೇಲೆ ಸ್ವಲ್ಪ ಅಗಸೆ ಹೂವು ಅಂತ ಹೇಳ್ತಾರೆ ನಮ್ಮ ಕಡೆ, ಅಗಸೆ ಹೂವು ಎಲ್ಲ ಬಿದ್ದಿದ್ದು ಆಯ್ಕೊಂಬಂದು ಮ್ಯಾಕಿಗೆ ಹಾಕಿ, ಇನ್ನೇನು ಮಾಡ್ತೀರಾ, ಅಲ್ಲಿ ತೆನೆ ಹತ್ರ ಕುತ್ಕೋಬೋಗ್ರಿ ಅಂತ ಹೇಳಿದ್ರು ನಮ್ಮ ಮಾವ. ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲೇ ಕೂತಿದ್ದೋ. ಇಷ್ಟೊತ್ತಕ್ಕ ಇಲ್ಲೇ ಕೂತಿದ್ದೆ. ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಅದಾದಮೇಲೆ ಇವಾಗ ತೆನೆ ತುಂಬೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಯಾಕಂದರೆ ಈ ಬೇಗ ತುಂಬಿದ್ರೆ ಸರಿ ತೆನೆ, ಇಲ್ಲಾಂದರೆ ತನು ಬಂದುಬಿಟ್ರೆ ತಿರ್ಗಾ ಬೆಳಗ್ಗೆ ನಮಗೆ ಮಿಷಿನ್ ಕೊಡೋಕ್ಕಾಗಲ್ಲ. ಅದಕ್ಕೆ ತುಂಬಿಟ್ಟು ತಗೊಂಡೋಗಿ ಕೆಳಗಡೆಗೆ ಇಟ್ಕೊಂಬಿಡ್ತೀವಿ. ಬೆಳಗ್ಗೆ ಅವರು ಮಿಷಿನ್ಗೆ ಬರೋಷ್ಟೊತ್ತಿಗೆ ತಾನಾಗಿ ಹೊಲ್ದಾಗ ಇಟ್ಕೊಂಡ್ರೆ, ಅವ್ರು ಬಂದ ತಕ್ಷಣ ಹಂಗೆ ಈ ಟಾರ್ಪಲಾಸ್ ಎಲ್ಲ ಉಯ್ಕೊಂಡಿದ್ರೆ ತುಂಬಿ ಕೊಟ್ಟರೆ ನಮ್ಮ ಮನೆಯವ್ರು ಉಯ್ತಾ ಇರ್ತಾರೆ. ಒಬ್ಬರು ಚೀಲ ಹಿಡ್ಕೊಂಡಿದ್ರೆ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್. ಬೆಳಗಿಂದ ಏನು ಬಟ್ಟೆ ಒಗಿಬೇಕಾಯಿತು, ಬಟ್ಟೆನೂ ಒಗಿಲಿಲ್ಲ, ನೀರು ಬತ್ತಿರಲಿಲ್ಲ. ಅದಕ್ಕೆ ಇನ್ನೇನು ನಮ್ಮ ಮಾವ ಬೇರೆ ಸ್ನಾನ ಮಾಡಿರಲಿಲ್ಲ, ಅವರು ಬೇರೆ ಬಟ್ಟೆ ಚೇಂಜ್ ಮಾಡಿರಲಿಲ್ಲ. ಅದಕ್ಕೆ ಅವರು ಒಂದೇ ಸಲ ಬಿಚ್ಚಾಕ್ಬಿಡ್ಲಿ, ಒಂದೇ ಸಲ ಎಲ್ಲ ಹಿಂಡಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇವತ್ತು ಸ್ನಾನ ಮಾಡಿದ್ರು ಅವರು. ನಾಳೆನೂ ನಾಡ್ದು ಒಗಿಬೇಕು ಬಟ್ಟೆ. ಇಷ್ಟೇ ಫ್ರೆಂಡ್ಸ್. ಇನ್ನೇನು ನಮ್ಮ ಮನೆಯವ್ರು ಬರ್ತಾರೆ, ಇವೆಲ್ಲ ತುಂಬಿ ಎತ್ಕೊಂಡೋಗಿ ಒಳಗೆ ತಗೊಂಡೋಗಿ ಇಕ್ಬಿಟ್ಟು, ಆಮೇಲೆ ನಮ್ಮ ಮನೆಯವ್ರು ಬರೋಷ್ಟೊತ್ತಿಗೆ ತುಂಬಿಟ್ಟಿರ್ತೀನಿ. ತಗೊಂಡೋಗಿ ಅವರೇ ಕೆಳಗೆ ಇಕ್ತಾರೆ. ಆಮೇಲೆ ಮೇಕೆಲ್ಲ ಒಳಗೆ ಕಟ್ಟಿ ಮೇಕೆ ಕಸ ಎಲ್ಲ ಗುಡಿಸಿ ಟೀ ಕಾಯಿಸ್ಕೊಟ್ಟು, ಸಾಂಬಾರಿದೆ, ಅದಕ್ಕೆ ಮುದ್ದೆ ಅನ್ನನೂ ಇರಬಹುದು, ಅದನ್ನು ಬಿಸಿ ಮಾಡ್ತೀನಿ. ಮುದ್ದೆ ಮಾಡಿಕೊಟ್ಬಿಟ್ಟು ನಮ್ಮ ಹುಡುಗರಿಗೆ ನಾನು ಹೇಳ್ಕೊಡ್ಬೇಕನ್ನೋ ಹೇಳ್ಕೊಟ್ಬಿಟ್ಟು 1-2 ಅವರ್ ಲೈವ್ ಮಾಡಿಬಿಟ್ಟು
ನಾನು ಊಟ ಮಾಡಿಬಿಟ್ಟು ಮಲಗೋದಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೇ ಬೆಳಗಿಂದ ಕೆಲಸ ಮಾಡಿದ್ದು ನಾನು. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.